ಧರ್ಮಸ್ಥಳದ ಧರ್ಮದ ಉಳಿವಿಗಾಗಿ ಹೋಮ ಹವನವನ್ನ ಕೊಟ್ಟೂರಿನಲ್ಲಿ ನಡೆಸ್ತಾ ಇದ್ದಾರಂತೆ. ಗಣಹೋಮವನ್ನ ಯಾರಪ್ಪ ಅಂತ ಹೇಳಿದ್ರೆ ಭಕ್ತರು. ವಿಜಯನಗರ ಜಿಲ್ಲೆ ಕೊಟ್ಟೂರಿನ ಗಚ್ಚಿನ ಮಠ ಇಲ್ಲಿ ಹೋಮ ಹವನದಲ್ಲಿ ನೂರಾರು ಜನ ಭಕ್ತರು ಭಾಗಿಯಾಗಿದ್ದಾರೆ. ಧರ್ಮಸ್ಥಳದ ವಿಚಾರದಲ್ಲಿ SIT ತನಿಖೆಯನ್ನು ನಾವು ಸ್ವಾಗತ ಮಾಡ್ತೀವಿ, ಆದ್ರೆ ತನಿಖೆಯ ಹೆಸರಲ್ಲಿ ಅಪಪ್ರಚಾರ ನಾವು ಸಹಿಸಲ್ಲ. ಓಕೆ, ಧರ್ಮಸ್ಥಳದ ವಿಚಾರದಲ್ಲಿ ತನಿಖೆ ಏನಾಗ್ತಾ ಇದೆ, ಇದಕ್ಕೆ ನಾವು ವಿರೋಧ ಮಾಡಲ್ಲ, ಸ್ವಾಗತ ಮಾಡ್ತೀವಿ. ಹಂಗಂದು ಮಾತ್ರಕ್ಕೆ ಧರ್ಮಸ್ಥಳದ ವಿಚಾರದಲ್ಲಿ ಅಪಪ್ರಚಾರ ಮಾಡೋದು ಅದನ್ನೆಲ್ಲ ಸಹಿಸಲ್ಲ. ಪಾವಿತ್ರತೆಗೆ ಯಾರು ಕೂಡ ಧಕ್ಕೆ ತರುವ ಕೆಲಸ ಮಾಡಬಾರ್ದು, ವಿನಾಕಾರಣ ಅಪಪ್ರಚಾರ ಎಲ್ಲ ಮಾಡಬಾರ್ದು ಅಂತ ಭಕ್ತರು ಹೇಳೋದ್ರ ಮುಖಾಂತರ ಒಂದು ಹೋಮ ಹವನವನ್ನ ಮಾಡ್ತಾ ಇದ್ದಾರೆ. ರೀ, ನಮ್ಮ ಕಲ್ಚರ್ನ ಬ್ಯೂಟಿನೇ ಅದಲ್ವಾ. ನಾವು ಕಷ್ಟ ಅಂತ ಬಂದಾಗ, ಸಂಕಟ ಅಂತ ಬಂದಾಗ, ಅಪಪ್ರಚಾರ ಆಗ್ತಾ ಇದೆ ಅಂತ ಬಂದಾಗ, ಏನೋ ನೋವಿದ್ದಾಗ ನಾವು ಹೋಗೋದೇನು ಹೇಳಿ, ದೇವರ ಮೊರೆ, ಹೋಮ ಹವನದ ಮೊರೆ. ಅದೇ ನಮ್ಮ ಕಲ್ಚರ್ನ ಒಂದು ಬ್ಯೂಟಿ. ವಿಜಯನಗರದ ಕೊಟ್ಟೂರಲ್ಲಿ ಧರ್ಮಸ್ಥಳ ಇಲ್ಲಿ ಹಂಗಂದು ಮಾತ್ರಕ್ಕೆ ಅದು ಅವ್ರ ಊರಿಂದ ಅವ್ರೇನಾದ್ರು ಮಾಡ್ಕೊಳ್ಳಿ ಅಂತ ಬಿಡ್ತಿಲ್ಲ. ಬೆಳಗ್ಗೆ ಒಬ್ರು ನಮ್ಮ ರಾಧಾ ಹಿರೇಗೌಡರವರು ಅಲ್ಲಿನ ಸ್ಥಳೀಯರನ್ನ ಮಾತಾಡಿಸ್ಬೇಕಾದ್ರೆ ಒಬ್ರು ಮಾತಾಡ್ತಾ ಇದ್ರು, ಏನಂತ, ನಾವು ಧರ್ಮಸ್ಥಳಕ್ಕೆ ಬರ್ದೇ ಇರ್ಬೋದು, ಬಟ್ ಧರ್ಮಸ್ಥಳ ಇಲ್ಲಿ ತನಕ ಬಂದಿದೆ ಅಂದ್ರೆ ಅರ್ಥ ಅದೆಲ್ಲರಿಗೂ ಚಿರಪರಿಚಿತ ಅಂತ. ಅಂತಹ ಅದ್ಭುತವಾದಂತಹ ಜಾಗದ ಪಾವಿತ್ರತೆಗೆ ಯಾರು ಧಕ್ಕೆ ತರಬಾರ್ದು. ಹಾಗಾಗಿ ಈ ಹೋಮ ಹವನವನ್ನ ನಾವು ನಡೆಸ್ತಾ ಇದ್ದೀವಿ ಅಂತ ವಿಜಯನಗರದ ಕೊಟ್ಟೂರಿನಲ್ಲಿ ಭಕ್ತಾದಿಗಳೆಲ್ಲರೂ ಕೂಡ ಸೇರಿ ನೋಡಿ. ಇದು ಯಾವುದೋ ಒಬ್ರು ಮನೆ ಹಣ ಜಾಸ್ತಿ ಆಗಲಿ, ಆರೋಗ್ಯ ಜಾಸ್ತಿ ಆಗಲಿ, ಐಶ್ವರ್ಯ ಸಿರಿವಂತಿಕೆ ಬರಲಿ ಅಂತಲ್ಲ, ಆ ಕ್ಷೇತ್ರಕ್ಕೆ ಯಾವುದೇ ರೀತಿಯ ಧಕ್ಕೆ ಬರಬಾರ್ದು ಹೆಸರಿಗೆ ಅನ್ನೋ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ಇದು ನಮ್ಮ ಕಲ್ಚರ್ನ ಬ್ಯೂಟಿ. ಅಂದರೆ ಅವಕಾಶ ಇರುತ್ತೆ, ದಯಮಾಡಿ ಯಾರು ಎಲ್ಲರಿಗೂ ಅವಕಾಶ ಇರುತ್ತೆ, ದಯಮಾಡಿ ಯಾರು ಕೂಡ ಗಾಬರಿ ಮಾಡ್ಕೊಂಡು ಹೆಸರಿಗೆ ಹೋಗಬೇಡಿ. ಓಂ ಇಂದ್ರಾಯ ನಮಃ. ದೇವಾನು ದೇವತೆಗಳಿಗೆ ಇಂದ್ರದ ಕಳಂಕ ಅವೆಲ್ಲವೂ ಕೂಡ ಪರಿಹಾರವಾಗಿ ಅಧರ್ಮ ನಾಶವಾಗಿ ಧರ್ಮ ಉಳಿಲಿ ಅಂತೇಳಿ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ಕೋಬೇಕು. ದೇವಾನು ದೇವತೆಗಳಲ್ಲಿ ಎಲ್ಲರ ಕ್ಷೇಮಾವೃತ್ತಿ ಎಲ್ಲರಿಗೂ ಕೂಡ ಒಳಿತಾಗಲಿ. ಈ ಒಂದು ಕೊಟ್ಟೂರೇಶ್ವರ ಮಹಾಸನ್ನಿಧಾನದಲ್ಲಿ ಅಂತ ಗದ್ದಿಗೆಯಲ್ಲಿ ಒಂದು ಪೂಜಾ ಕಾರ್ಯಕ್ರಮ ಹವನ ನಡೀತಾ ಇದೆ. ಶೀಘ್ರವಾಗಿ ಅಂದರೆ ಅದು ಅಧರ್ಮ ಆಗೋದಿಲ್ಲಂತೆ, ಅದು ಧರ್ಮವಾಗಿರ್ಬೇಕು. ನಮ್ಮ ಸ್ವಯಂವಾಗಿ ನೀವೇನಾದರೂ ಅಧರ್ಮ ಮಾಡಿದ್ರೆ ಅದು ಅಧರ್ಮನೇ. ಹಾಗಾಗಿ ಧರ್ಮಕ್ಕೋಸ್ಕರ ನಾವೇನಾದರೂ ತಪ್ಪುಗಳನ್ನು ಮಾಡಿದ್ರೆ ಅವೆಲ್ಲವೂ ಕೂಡ ಪರಿಹಾರವಾಗಿ ಪರಮಾತ್ಮ ಮಂಜುನಾಥ ಸ್ವಾಮಿಯ ದಿವ್ಯ ಅನುಗ್ರಹ ಪ್ರಾಪ್ತ.